ಬಳ್ಳಾರಿಯಲ್ಲಿ ಬ್ಯಾನರ್ ಬೆಂಕಿ ಧಗಧಗಿಸ್ತಾ ಇದ್ದಂತೆ ಅಧಿಕಾರಕ್ಕೇರಿದ ಒಂದೇ ದಿನಕ್ಕೆ ಎಸ್ಪಿ ತಲೆದಂಡುವಾಗಿದ್ದು ಸಸ್ಪೆಂಡ್ನಿಂದ ಮನನೊಂದು ಪೊಲೀಸ್ ವರಿಷ್ಠಾಧಿಕಾರಿ ಪವನ್ ನೆಜ್ಜೂರು ಆತ್ಮಹತ್ಯೆಗೆ ಯತ್ನಿಸಿದಂತಹ ಆರೋಪ ಸದ್ದು ಮಾಡ್ತಾ ಇದೆ. ಅಮಾನತು ಅಸ್ತ್ರವನ್ನ ಕೈಗೆತ್ತಿಕೊಂಡಿರುವಂತಹ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ದಂಡೆತ್ತಿ ದಾಳಿಗಿಳಿದಿದ್ದಾರೆ. ಸಸ್ಪೆಂಡ್ ಆದ ಬಳ್ಳಾರಿ ಎಸ್ಪಿ ಆತ್ಮಹತ್ಯೆ ಯತ್ನ. ನಿದ್ರೆ ಮಾತ್ರೆ ಸೇವಿಸಿ ಅಸ್ವಸ್ಥಗೊಂಡಿದ್ದವರಿಗೆ ಚಿಕಿತ್ಸೆ. ರೆಡ್ಡಿಗಳ ಕಾಳಗದಿಂದ ಬಳ್ಳಾರಿ ಧಗಧಗಿಸಿದೆ. ಕಾರ್ಯಕರ್ತನ ಬಲಿಯಾಗಿದೆ. ಆದ್ರೆ ಈ ಪ್ರಕರಣದಲ್ಲಿ ಸರ್ಕಾರ ಬಲಾಢ್ಯರನ್ನ ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದಲ್ಲಿ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಅವರನ್ನ ಸಸ್ಪೆಂಡ್ ಮಾಡಿದೆ. ವಿಪರ್ಯಾಸ ಅಂದ್ರೆ ಅಧಿಕಾರ ಸ್ವೀಕರಿಸಿದ ಒಂದೇ ದಿನಕ್ಕೆ ಎಸ್ಪಿ ಪವನ್ ನೆಜ್ಜೂರು ತಲೆದಂಡದ ಶಿಕ್ಷೆಗೆ ಗುರಿಯಾಗಿದ್ರು. ಇದರಿಂದ ಮಾನಸಿಕ ಆಘಾತಕ್ಕೊಳಗಾದ ಐಪಿಎಸ್ ಅಧಿಕಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಜನವರಿ 1 ಬೆಳಿಗ್ಗೆ 11 ಗಂಟೆಗೆ ಬಳ್ಳಾರಿ ಎಸ್ಪಿ ಆಗಿ ಪವನ್ ನೆಜ್ಜೂರು ಅಧಿಕಾರ ಸ್ವೀಕರಿಸಿದ್ರು. ನಂತರ ಹಿಂದೆ ಕೆಲಸ ಮಾಡಿದ್ದ ಅಧಿಕಾರಿಗಳಿಂದ ಬೀಳ್ಕೊಡುಗೆ ಸಮಾರಂಭ ಜಮ್ಖಾನ ಕ್ಲಬ್ನಲ್ಲಿ ನಡೆದಿತ್ತು. ಬೀಳ್ಕೊಡುಗೆ ಸಮಾರಂಭ ನಡೆದ ಕೆಲ ಹೊತ್ತಿನಲ್ಲೇ ಬಳ್ಳಾರಿಯಲ್ಲಿ ಗಲಭೆ ಸೃಷ್ಟಿಯಾಗಿದೆ. ಗಲಭೆ ನಂತರ ರಾತ್ರಿ 8:45ಕ್ಕೆ ಸ್ಥಳಕ್ಕೆ ಎಸ್ಪಿ ಪವನ್ ನೆಜ್ಜೂರು ಭೇಟಿ ನೀಡಿದ್ರು. ಮಾಸ್ಕ್ ಹಾಕಿಕೊಂಡು ಭೇಟಿ ನೀಡಿ ನಂತರ ಅಲ್ಲಿಂದ ವಾಪಸ್ ಆಗಿದ್ರು. ಈ ವೇಳೆ ಡಿಸಿಎಂ ಡಿಕೆಶಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆಯಲು ಯತ್ನಿಸಿದ್ರು. ಆದ್ರೆ ಸರಿಯಾಗಿ ಸ್ಪಂದಿಸಿರಲಿಲ್ಲ ಅಂತ ಹಿರಿಯ ಅಧಿಕಾರಿ ಎಸ್ಪಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಿರಿಯ ಅಧಿಕಾರಿ ಬೈದಿದ್ದಕ್ಕೆ ಬೇಸರಗೊಂಡು ಎಸ್ಪಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಮತ್ತೆ ಬೆಳಿಗ್ಗೆ ಎಡಿಜಿಪಿ ಬಂದಿದ್ದಾಗ ಕಚೇರಿಗೆ ಆಗಮಿಸಿದ್ರು. ಅಷ್ಟರಲ್ಲೇ ಸರ್ಕಾರ ಅಮಾನತು ಆದೇಶ ಹೊರಡಿಸಿತ್ತು. ಸಸ್ಪೆಂಡ್ ಆದ ನಂತರ ಮಾನಸಿಕ ಆಘಾತಕ್ಕೊಳಗಾದ ಪವನ್ ನೆಜ್ಜೂರು ಅದೇ ದಿನ ರಾತ್ರಿ ಬೇಸರದಿಂದ ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನಂತರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮನೆಗೆ ಶಿಫ್ಟ್ ಮಾಡಲಾಗಿದೆ. ಸ್ನೇಹಿತರು ಮತ್ತು ಬ್ಯಾಚ್ಮೇಟ್ಗಳು ತೆರಳಿ ಪವನ್ಗೆ ಆತ್ಮಸ್ಥೈರ್ಯ ತುಂಬಿದ್ದು ಸದ್ಯ ಐಪಿಎಸ್ ಪವನ್ ನೆಜ್ಜೂರು ಆರೋಗ್ಯ ಸ್ಥಿರವಾಗಿದೆ. ಇನ್ನೊಂದೆಡೆ ಸಸ್ಪೆಂಡ್ ಆದ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಅವರ ತಂದೆ ಉದಯ್ ಶಂಕರ್ ನೆಜ್ಜೂರು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು ನನ್ನ ಪುತ್ರ ಆತ್ಮಹತ್ಯೆಗೆ ಯತ್ನಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ನಡೆದ ಗಲಭೆಯ ಘಟನೆ ನಂತರ ನನ್ನ ಪುತ್ರನ ಬಗ್ಗೆ ಸುಳ್ಳು ವದಂತಿ ಹರಡಿಸುತ್ತಿರುವುದು ಬೇಸರ ಮೂಡಿಸಿದೆ. ಶಿಸ್ತಿನ ಸಿಪಾಯಿ, ದಕ್ಷ ಅಧಿಕಾರಿಯಾಗಿರುವ ನನ್ನ ಮಗ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ನಡೆದ ಗಲಭೆ ಅನಿರೀಕ್ಷಿತ. ಆದಾಗ್ಯೂ ಕಾನೂನು ಸುವ್ಯವಸ್ಥೆ ಪಾಲನೆಗೆ ಸಂಪೂರ್ಣವಾಗಿ ಶ್ರಮಿಸಿ ಬೆಳಗಿನ ಜಾವವೂ ಮೃತರ ಅಂತ್ಯಕ್ರಿಯೆಗೆ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು. ಆದಾಗ್ಯೂ ಅಮಾನತಿಗೆ ಒಳಪಟ್ಟಿದ್ದು ಆತನಿಗೆ ಸಹಜವಾಗಿ ಬೇಸರ ಮೂಡಿಸಿ ಆಘಾತ ತರಿಸಿದೆ. ಇದರ ಹೊರತಾಗಿ ಯಾವುದೇ ಕಾರಣಕ್ಕೂ ನನ್ನ ಪುತ್ರ ಆತ್ಮಹತ್ಯೆಯ ಪ್ರಯತ್ನ ಮಾಡಿಲ್ಲ. ಓರ್ವ ದಕ್ಷ ಅಧಿಕಾರಿಯ ತಂದೆಯಾಗಿ ಮನವಿ ಏನೆಂದರೆ ನನ್ನ ಪುತ್ರನ ಅಮಾನತು ಕುರಿತು ಸರ್ಕಾರ ಮರುಪರಿಶೀಲನೆ ನಡೆಸಬೇಕಿದೆ. ಇಂತಿ ತಮ್ಮ ವಿಶ್ವಾಸಿ ಉದಯಶಂಕರ್ ನೆಜ್ಜೂರು, ಐಪಿಎಸ್ ಅಧಿಕಾರಿ ಪವನ್ ನೆಜ್ಜೂರು ಅವರ ತಂದೆ. ಹೀಗಂತ ಪವನ್ ನೆಜ್ಜೂರು ತಂದೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಎಸ್ಪಿ ಸಸ್ಪೆಂಡ್ ವಿಚಾರವಾಗಿ ರಾಜಕೀಯ ಜಟಾಪಟಿಯೂ ನಡೆದಿದೆ. ಡಿಸಿಎಂ ಡಿಕೆ ನಾನೇ ಖುದ್ದು ಎಸ್ಪಿಗೆ ಫೋನ್ ಮಾಡಿದ್ದೆ. ಅವರು ಯಾವ ಸ್ಟೇಜ್ ನಲ್ಲಿ ಇದ್ರು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಸಸ್ಪೆಂಡ್ ಆದ ಬಳಿಕ ಸಹಜವಾಗಿ ಅವರು ಡಿಪ್ರೆಷನ್ ಆಗಿದ್ರು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಗೊತ್ತಾದ ತಕ್ಷಣ ನಾನು ಎಸ್ಪಿ ಮಾತಾಡಿದ್ದೀನಿ. ಎಸ್ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ ಅಂತ ನನಗೂ ಅನುಭವ ಇದೆ. ಎಸ್ಪಿ ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನು ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಅವ್ರು ಹೇಳಿದ್ದು ಈಸ್ ಆಲ್ ರೈಟ್, ದೇರ್ ಇಸ್ ನಥಿಂಗ್ ಇದು ಅಂತ. ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ಥರ ಆಯಿತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದರು. ಇನ್ನು ಬಿಜೆಪಿ ನಾಯಕರು ಎಸ್ಪಿ ತಲೆದಂಡ ಖಂಡಿಸಿದ್ದು ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಅಧಿಕಾರಿಯನ್ನ ಬಲಿ ಕೊಡ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಅವ್ರನ್ನ 24 ತಾಸೊಳಗಡೆ ಬೆಳಗ್ಗೆ ಅವರು ಮಧ್ಯಾಹ್ನ ಅಧಿಕಾರ ಸ್ವೀಕಾರ ಮಾಡ್ಕೊಂತಾರ. ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ದ ಮಧ್ಯರಾತ್ರಿ ಬೆಳಿಗ್ಗೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳು ಸ್ವಲ್ಪ ಸಮಯ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋಂಥದ್ದು ನನ್ನ ಭಾವನೆ ಆಗಿದೆ. ಯಾಕೆ ಇಷ್ಟು ಅರಾತುರಿಯಲ್ಲಿ ಯಾಕೆ ಈ ರೀತಿಯಲ್ಲಿ ನಿರ್ಧಾರ ತಗೊಂಡ್ರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಸಾಧ್ಯ ಇಲ್ಲ. ಅಲ್ಲಿನ ಎಸ್ಪಿ
ನಾನು ಅವನ ಜೊತೆ ಮಾತಾಡಿದೆ, ನನಗೂ ನೋವಾಗ್ತಾ ಇದೆ. ಅವ್ರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ನನಗೂ ನೋವಾಗ್ತಾ ಇದೆ ಮನಸ್ಸಿಗೆ. ಸತ್ಯಕ್ಕೆ ಹೇಳಿದ್ಕೋಸ್ಕರ ಇವತ್ತು ಆತ್ಮಹತ್ಯೆ ಭಾಗ್ಯ. ಕೆಲಸ ಮಾಡಕ್ಕೆ ಹೋಗಿ 2 ಗಂಟೆಯಲ್ಲಿ ಅವನ್ನ ಅಮಾನತು ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಯೋಗ್ಯತೆ ಎಷ್ಟಿದೆ? ನೀವು 2.5 ವರ್ಷದಿಂದ ಮಂತ್ರಿಗಳಾಗಿದ್ದೀರಲ್ಲ, ನಿಮ್ಮನ್ನ ಅಮಾನತು ಯಾಕೆ ಮಾಡಲಿಲ್ಲ? ಸಾಮಾಜಿಕ ಜಾಲತಾಣಗಳಲ್ಲೂ ಎಸ್ಪಿ ತಲೆದಂಡಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಐಪಿಎಸ್ ಐಎಎಸ್ ಅಧಿಕಾರಿಗಳು ಜೀತದಾಳಿಗಿಂತ ಕಡೆಯಾಗಿದ್ದಾರೆ ಅಂತ ನೆಟ್ಟಿಗರು ಕಿಡಿಕಾರ್ತಿದ್ದಾರೆ. ಬಳ್ಳಾರಿಯಿಂದ ವಿನಾಯಕ್ ಜೊತೆ ಕಿರಣ್ HV, TV9 ಬೆಂಗಳೂರು.